ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ತಮ್ಮ ಎಲ್ಲರಿಗೂ ನೂತನ ಆಂಗ್ಲ ನಾಮ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ 2025ರಲ್ಲಿ ನೀವು ಕಂಡಿರುವಂತಹ ಕನಸುಗಳು, ನಿಮ್ಮ ಗುರಿಗಳಾಗಿರ್ಬೋದು, ಸಾಧನೆಗಳಾಗಿರ್ಬೋದು, ಸಕ್ಸಸ್ ಆಗಿದ್ದರೆ ಕಂಗ್ರ್ಯಾಚುಲೇಷನ್ಸ್. ಇಲ್ಲ ಅಂದರೆ ಈ ಹೊಸ ವರ್ಷ ನಿಮ್ಮ ಕನಸನ್ನು ಈಡೇರಿಸಲಿ ಅಂತ ಹೇಳ್ತಾ, ಈ ದ್ವಾದಶ ರಾಶಿಗಳಿಗೆ ಈ 2026 ಯಾವ ರೀತಿ ಅನುಕೂಲ ಶುಭ ಫಲಗಳಿದೆ, ಮುಖ್ಯವಾಗಿ ಪ್ರಧಾನವಾಗಿ ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ದೇವಗುರು ಬೃಹಸ್ಪತಿಯು, ಶನಿ ಪರಮಾತ್ಮರು, ರಾಹುಕೇತುಗಳ ಈ ಸಂಚಾರ ಯಾವ ರೀತಿ, ಅದರ ಆಧಾರದ ಮೇಲೆ ದ್ವಾದಶ ರಾಶಿಗಳಿಗೆ ಈ ವರ್ಷದ ಭವಿಷ್ಯವನ್ನು ಹೇಳುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿ ಜಾತಕರಿಗೆ 2026 ಯಾವ ರೀತಿ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ 2, 3, 4 ಪಾದಗಳಲ್ಲಿ ಜನಿಸಿದವರು, ಹಸ್ತ ನಕ್ಷತ್ರದ 1ನೇ, 2ನೇ, 3ನೇ ಮತ್ತು 4ನೇ ಪಾದಗಳಲ್ಲಿ ಜನಿಸಿದವರು, ಚಿತ್ತಾ ನಕ್ಷತ್ರದ 1ನೇ ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ಕನ್ಯಾ ರಾಶಿಗೆ ಸೇರ್ತಾರೆ. ಮುಖ್ಯವಾಗಿ ದೇವಗುರು ಬೃಹಸ್ಪತಿ ಈ ವರ್ಷ ಜನವರಿ 1ರಿಂದ ಡಿಸೆಂಬರ್ 30ರವರೆಗೂ 3 ಸ್ಥಾನಗಳಲ್ಲಿ, 3 ರಾಶಿಗಳಲ್ಲಿ ತಮ್ಮ ಪ್ರವೇಶ ಇರುತ್ತೆ. ಮುಖ್ಯವಾಗಿ ಈಗ ಆರಂಭದಲ್ಲಿ ಮಿಥುನದಲ್ಲಿ, ಆಮೇಲೆ ಕಟಕ ರಾಶಿಯಲ್ಲಿ ಎಕ್ಸಾಕ್ಟ್ ಆಗ್ತಾರೆ, ಸಿಂಹ ರಾಶಿಗೆ ಹೋಗ್ತಾರೆ. ಅಂದರೆ ಈ 3 ಸ್ಥಾನಗಳ ಆಧರಿಸಿ ಕನ್ಯಾ ರಾಶಿಯವರಿಗೆ ಗುರುವಿನ ಸ್ಥಾನಮಾನ ಯಾವ ರೀತಿ ಇರುತ್ತೆ. ಶನಿ ಪರಮಾತ್ಮ ನೋಡಿದರೆ ಅವರು ಮೀನರಾಶಿಯಲ್ಲೇ ವರ್ಷ ಪೂರ್ತಿ ಇರ್ತಾರೆ. ಆದ್ದರಿಂದ ಮುಖ್ಯವಾಗಿ ಈ ಕನ್ಯಾ ರಾಶಿ ಜಾತಕರಿಗೆ ಗುರುವಿನ ಅನುಕೂಲತೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ವರ್ಷ ಇವರಿಗೆ ದಶಮ, ಏಕಾದಶ ಮತ್ತು ವ್ಯಯ ಅಂದರೆ 10ನೇ ಸ್ಥಾನ, 11ನೇ ಸ್ಥಾನ ಮತ್ತು 12ನೇ ಸ್ಥಾನ. ಆದ್ದರಿಂದ ಈ ವರ್ಷ ಗುರು ದಶಮ, ಏಕಾದಶ, ದ್ವಾದಶ ಸ್ಥಾನಗಳಲ್ಲಿ ಇರುತ್ತಾ. ಶನಿ ಪರಮಾತ್ಮರು ಸಪ್ತಮ ಸ್ಥಾನದಲ್ಲಿ, ಶನಿ ಪರಮಾತ್ಮರು ಅದೇ ರೀತಿ ನವೆಂಬರ್ 25ರವರೆಗೂ ಕೂಡ ರಾಹು ಪರಮಾತ್ಮರು 6ನೇ ಮನೆಯಲ್ಲಿ ಇರುತ್ತಾ ಯೋಗಕಾರಕನಾಗಿ. ಕೇತು ದಶಮ ಸ್ಥಾನದಲ್ಲಿ ಇರುತ್ತಾ. ನವೆಂಬರ್ 25 ಆದ ಮೇಲೆ 18 ತಿಂಗಳ ನಂತರ ಇವರು ಮತ್ತೊಂದು ಸ್ಥಾನಕ್ಕೆ ಹೋಗ್ತಾರೆ. ಈಗ ದಶಮದಲ್ಲಿರುವಂತಹ ಕೇತು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಂದರೆ ರಿವರ್ಸ್ ಮೋಡಲ್ಲಿ ಇವರು ಸಂಚಾರ ಆಗ್ತಾ, ವಕ್ರಗಮನದ ಸಂಚಾರ ಆಗ್ತಾ ಇರುವಂತಹ ಕಾರಣದಿಂದ 6ನೇ ಮನೆಯಲ್ಲಿರುವಂತಹ ರಾಹು ನವೆಂಬರ್ 25ರ ಮೇಲೆ ಪಂಚಮ ಸ್ಥಾನಕ್ಕೆ ಬರ್ತಾರೆ. ಮುಖ್ಯವಾಗಿ ಗುರುವಿನ ಸಂಚಾರವನ್ನು ನಾವು ನೋಡುವುದಾದರೆ ಈ ವರ್ಷ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ರೀತಿ ಕೆಲವೊಂದು ಮುಖ್ಯ ವಿಷಯಗಳನ್ನು ಬಗ್ಗೆ ತಿಳ್ಕೋಬೇಕು ಅಂತ ನೋಡುವುದಾದರೆ, ಈ ವರ್ಷ ನೀವು ಅಂದರೆ ಟೆಂಪರರಿ ಲಾಭಗಳಲ್ಲಿ ಬರುವಂತಹ ಹೂಡಿಕೆಗಳಿಗಿನ್ನ ದೀರ್ಘಕಾಲದ ಮೇಲೆ ಲ್ಯಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಒಂದು ಮನೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್, ಅಂದರೆ ತುಂಬ ದಿನಗಳ ವರ್ಷಗಳ ನಂತರ ಲಾಭಗಳನ್ನು ಕೊಡುವಂತಹ ಒಂದು ದೂರದೃಷ್ಟಿಯಿಂದ ಈ ವಿಷಯಗಳ ಮೇಲೆ ಹೂಡಿಕೆಗಳನ್ನು ಮಾಡ್ತೀರಾ. ಈ ವಿಷಯಗಳಿಂದ ನೀವು ಲಾಭಗಳನ್ನು, ಅಂದರೆ ಇಮಿಡಿಯೇಟಾಗಿ ಲಾಭಗಳಲ್ಲದೆ ದೂರದೃಷ್ಟಿಯಿಂದ ದೀರ್ಘಕಾಲದ ನಂತರ ಲಾಭಗಳು ಬರುವಂತಹ ರೀತಿಯಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅನ್ನೋದು ಈ ವರ್ಷ ಇರುತ್ತೆ. ಈ ವರ್ಷ ಯಾರಾದರೂ ಕೆಟ್ಟ ಅಭ್ಯಾಸಗಳಿಗೆ, ಸಹವಾಸಗಳಿಗೆ ಅಥವಾ ಮಾನಸಿಕ ಚಿಂತೆಗೆ ಒಳಗಾಗಿ ಇರುವಂತಹ ವ್ಯಕ್ತಿಗಳು ಇಂತಹ ಅಭ್ಯಾಸಗಳಿಂದ ದೂರವಾಗಿ ಮನೋಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಯಾರು ತಮ್ಮ ಪ್ರಯತ್ನಗಳನ್ನು ಆರಂಭಿಸ್ತಾರೋ ಅಂತಹ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಾಗಿರ್ಬೋದು, ವ್ಯಾಪಾರಗಳಲ್ಲಾಗಿರಬಹುದು, ಅದ್ಭುತ ರೀತಿಯಲ್ಲಿ ಒಂದು ಯೋಗವನ್ನು ಪಡಿತಾರೆ. ಅಂದರೆ ಕೆಟ್ಟ ವ್ಯಸನ, ಕೆಟ್ಟ ಅಭ್ಯಾಸಗಳಂದರೆ ಬರುವಂತಹ ಆದಾಯವೆಲ್ಲವೂ ಕೂಡ ಅಲ್ಲೇ ಹೋಗುತ್ತೆ. ಅದೇ ರೀತಿ ಮಾನಸಿಕ ಚಿಂತೆ ಬಿಟ್ಟು, ಅಂದರೆ ಹಳೆಯ ದಿನಗಳಲ್ಲಿ ಆಗಿರುವಂತಹ ಕೆಲವೊಂದು ಈ ಫೇಲ್ಯೂರ್ಸ್ನ ನೆನೆಸ್ಕೊಂಡು ಅದರಲ್ಲೇ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಆತ್ಮವಿಶ್ವಾಸ, ಧೈರ್ಯವನ್ನು ಇಟ್ಕೊಂಡು ನೀವು ಮಾಡುವಂತಹ ಪ್ರಯತ್ನಗಳನ್ನು ಮುಂದುವರೆದರೆ ಅದ್ಭುತವಾಗಿರುತ್ತೆ. ಈ ವರ್ಷದಲ್ಲಿ ಪ್ರಶಾಂತವಾಗಿರುವಂತಹ ಚಿತ್ತದಿಂದ, ಮನಸ್ಸಿನಿಂದ ನೀವು ಮಾಡುವಂತಹ ಕೆಲವೊಂದು ವಿಷಯಗಳು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಪ್ರಯತ್ನದಲ್ಲೂ ನೀವು ಆಧ್ಯಾತ್ಮಿಕ ಚಿಂತನೆ ಇರಬೇಕು. ಧರ್ಮದ ರೀತಿ ಇರುವಂತಹ ಧರ್ಮದ
ಅಂಶಗಳಿರುವಂತಹ ವಿಷಯಗಳನ್ನು ಮೇಲೆ ಈ ಸಂದರ್ಭದಲ್ಲಿ ದೈವ ಚಿಂತನೆ, ದೈವಾಪಾಸನೆ, ಮಂತ್ರೋಪಾಸನೆಯಿಂದ ದೈವಾನುಗ್ರಹ ಮುಖಾಂತರ ಈ ಮಾನಸಿಕ ಒತ್ತಡವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಯಾವುದೇ ರೀತಿ ಆತಂಕ, ಸ್ಟ್ರೆಸ್ ಅನ್ನೋದು, ಓವರ್ ಥಿಂಕಿಂಗ್ ಅನ್ನೋದು, ನೆಗೆಟಿವ್ ಥಾಟ್ಸ್ ಅನ್ನೋದು ಬಿಟ್ಟು ಈ ದೂರದೃಷ್ಟಿಯಲ್ಲಿ ಯೋಚನೆ ಮಾಡಿ ಈಗ ಬರ್ತಾ ಇರುವಂತಹ ವಿಷಯಗಳೆಲ್ಲವೂ ಕೂಡ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವ ರೀತಿಯಲ್ಲಿ ಅನ್ನುವಂತಹ ವಿಷಯ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮುಂದುವರೆದರೆ ಈ ವರ್ಷ ನಿಮ್ಮದೇ ಆಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಮುಖ್ಯವಾದ ವಿಷಯಗಳಲ್ಲಿ ನಿಮಗೆ ಹಣಕಾಸಿನ ನೆರವು ಅನ್ನೋದು ಸಿಗುತ್ತೆ. ಈ ವರ್ಷ ನಿಮ್ಮ ವ್ಯಾಪಾರ, ಉದ್ಯೋಗ ವಿಷಯಗಳಲ್ಲಿ, ವೃತ್ತಿ ವಿಷಯಗಳಲ್ಲಿ ನೀವು ಮಾಡುವಂತಹ ಕೆಲವೊಂದು ಈ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಮೆಷಿನರಿನ ಪರ್ಚೇಸ್ ಮಾಡೋದು, ಯಂತ್ರ ಪರಿಕರಗಳನ್ನು ಪರ್ಚೇಸ್ ಮಾಡ್ಬೋದಾಗಿರ್ಬೋದು, ವಾಹನವನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಭೂಮಿಯನ್ನು ಪರ್ಚೇಸ್ ಮಾಡೋದು ಇತ್ಯಾದಿ ವಿಷಯಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳು ತುಂಬ ದಿನಗಳಿಂದ ಈ ವಸ್ತುವನ್ನು ನಾನು ತಗೊಳ್ಳಬೇಕು, ಮುಖ್ಯವಾಗಿ ಸ್ತ್ರೀಯರಿಗೆ ಸ್ವರ್ಣಾಭರಣಗಳ ಮೇಲೆ, ಬಂಗಾರು ಆಭರಣಗಳ ಮೇಲೆ ಆಸಕ್ತಿ ಇರುತ್ತೆ, ಅಥವಾ ಏನಾದರೂ ಒಂದು ಬೆಲೆ ಬಾಳುವಂತಹ ಒಂದು ವಸ್ತುವನ್ನು, ತುಂಬ ಜನಕ್ಕೆ ತುಂಬ ಕಾಸ್ಟ್ಲಿ ಫೋನನ್ನು ತಗೋಬೇಕು ಅಂತ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಿರ್ತಾರೆ. ಒಂದು ಲಕ್ಸುರಿಯಸ್ ಟ್ರಿಪ್ಪನ್ನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ತುಂಬ ದಿನಗಳಿಂದ ನೀವು ಪ್ರಯತ್ನ ಮಾಡ್ತಾ ಇರುವಂತಹ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮಗೆ ಇಷ್ಟವಾಗುವಂತಹ ವಸ್ತುವನ್ನು ಸಂಗ್ರಹಿಸೋದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ. ತುಂಬ ದಿನಗಳಿಂದ ಕಾಡ್ತಾ ಇರುವಂತಹ ಆಸೆ ಇಟ್ಕೊಂಡಿರುವಂತಹ ಕೆಲವೊಂದು ಆಸೆಗಳು, ಕನಸುಗಳು ನನಸಾಗುವುದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಧೈರ್ಯದಿಂದ, ಸಾಹಸದಿಂದ ಕೆಲವೊಂದು ಸಂದರ್ಭಗಳಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳು ಯಾರ ಮೇಲೆ ಡಿಪೆಂಡ್ ಆಗದೆ, ಯಾರ ಸಹಾಯ ಸಹಕಾರವೂ ಇಲ್ಲದೆ ಧೈರ್ಯದಿಂದ ರಿಸ್ಕ್ ಆದ್ರೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತ ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಇನ್ನು ದಶಮ ಸ್ಥಾನದಲ್ಲಿ ಜನವರಿ 1ರಿಂದ ಜೂನ್ 1ನೇ ತಾರೀಕುವರೆಗೂ ಕೂಡ ದೇವಗುರು ಬೃಹಸ್ಪತಿ ದಶಮ ಕರ್ಮಸ್ಥಾನ, ಉದ್ಯೋಗ ಸ್ಥಾನ, ವೃತ್ತಿ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಮಿಥುನ ರಾಶಿಯಲ್ಲಿರುವಂತಹ ಗುರು ಮಹಾಶಯರು ಮುಖ್ಯವಾಗಿ ಗುರುವಿಗೆ 4 ಪ್ರಧಾನವಾಗಿರುವಂತಹ ದೃಷ್ಟಿ ವೀಕ್ಷಣೆಗಳಿರುತ್ತೆ. ಅದರಲ್ಲಿ 1, 5, 7, 9 ಈ ದೃಷ್ಟಿಯಿಂದ ಗುರು ರಾಶಿನ ನೋಡ್ತಾ ಇರ್ತಾರೆ. ಮುಖ್ಯವಾಗಿ ಈಗ ದ್ವಿತೀಯ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಈ ಪರ್ಟಿಕ್ಯುಲರ್ ಆಗಿ ಮಿಥುನ ರಾಶಿಯಲ್ಲಿರುತ್ತೆ, ಕನ್ಯಾ ರಾಶಿ ಮೇಲೆ ದ್ವಿತೀಯ ದೃಷ್ಟಿ ಬೀಳೋದ್ರಿಂದ ಮುಖ್ಯವಾಗಿ ಈ ಮೊದಲನೇ 6 ತಿಂಗಳು ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಯನ್ನು ನಿರೀಕ್ಷೆ ಮಾಡ್ಬೋದು. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಟೈಮ್ಗೆ ಹಣ ಹೂಡಿಕೆ ಆಗದೇ ಇರೋದಾಗಿರ್ಬೋದು, ಅಥವಾ ಬಂದಿರುವಂತಹ ಆದಾಯವು ವಿಪರೀತವಾಗಿ ನೀರಿನ ಥರ ಖರ್ಚು ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ಹಣಕಾಸಿನ ತೊಂದರೆಗಳಾಗಿರ್ಬೋದು, ಸಣ್ಣ ಪುಟ್ಟ ಮಾತಿನ ಮಧ್ಯೆ ಬರುವಂತಹ ವೈಷಮ್ಯಗಳಾಗಿರ್ಬೋದು, ವಾಗ್ವಿವಾದಗಳಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ನಿಮಗಾಗುವಂತಹ ಸಣ್ಣ ಪುಟ್ಟ ಅಗೌರವ ಅವಮಾನಗಳಾಗಿರಬಹುದು. ಈ ವಿಷಯಗಳಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗಿರುತ್ತೆ, ಮಾತಿನ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು ಕೆಲವೊಂದು ಜನಕ್ಕೆ ಈ ವರ್ಷ ಉದ್ಯೋಗದಲ್ಲಿರ್ತಾರೆ, ಅಂತಹ ವ್ಯಕ್ತಿಗಳಿಗೆ ಉದ್ಯೋಗ ಮಾಡುವಂತಹ ವಿಷಯದ ಮೇಲೆ ಆಸಕ್ತಿ ಕಮ್ಮಿ ಆಗೋದಾಗಿರ್ಬೋದು. ಏನಕ್ಕೆ ಮಾಡಬೇಕು, ಬಿಟ್ಬಿಡೋಣ, ಬೇರೆ ಜಾಬ್ ಹುಡ್ಕೊಳ್ಳೋಣ, ಅಥವಾ ಬೇರೆ ಜಾಬ್ ಹುಡುಕುವಂತಹ ಪ್ರಯತ್ನಗಳಲ್ಲಿ ಕೂಡ ಸಾಕಷ್ಟು ಆತಂಕಗಳು ಇತ್ಯಾದಿ ವಿಷಯಗಳ ಮೇಲೆ, ಅಂದರೆ ಮಾಡುವಂತಹ ಕೆಲಸ ವೃತ್ತಿ ಉದ್ಯೋಗಗಳ ಮೇಲೆ ಆಸಕ್ತಿ ಕಮ್ಮಿಯಾಗುತ್ತೆ. ಈ ಒತ್ತಡ ಯಾಕೆ ಬೇಕು, ಕೆಲವೊಂದು ದಿನಗಳ ಬ್ರೇಕ್ ತಗೊಳ್ಳೋಣ ಇತ್ಯಾದಿ ವಿಷಯಗಳು ಬರುತ್ತೆ. ಬಟ್ ಮಂತ್ ಎಂಡಿಗೆ ಬರೋ ಅಷ್ಟೊತ್ತಿಗೆ ನಿಮಗಿರುವಂತಹ ಕಮಿಟ್ಮೆಂಟ್ಗಳು, EMIಗಳು ಇತ್ಯಾದಿ ವಿಷಯಗಳಿಂದ ಯಾಕೆ ಬೇಡ ರಿಸ್ಕು ಅಂತ ಹೇಳಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋದು ಅನ್ನೋದು ಬರ್ತಾ ಇದೆ. ಅಂದರೆ ಈ ರೀತಿ ಯೋಚನೆಗಳಿಂದ ತುಂಬಿರುವಂತಹ ಸಂದರ್ಭಗಳು ಬರಬಹುದು. ಇನ್ನು ಬೇರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಈ ಮೊದಲನೇ 6 ತಿಂಗಳು 6 ಮಾಸಗಳು ಹೊಸ ಉದ್ಯೋಗಕ್ಕೆ ಜಾಯಿನ್ ಆದ್ರೂ ಕೂಡ ಅದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಯ್ಯೋ ಇದಕ್ಕಿಂತ ನಾನು ಹಳೆ ಜಾಬೇ ಮಾಡಿದರೆ ಚೆನ್ನಾಗಿತ್ತಲ್ವ, ಸುಮ್ಮನೆ ಚೇಂಜ್ ಮಾಡಿದೆ ಅನ್ನುವಂತಹ ಕೆಲವೊಂದು ವಿಷಯಗಳು, ಅಥವಾ ನಿಮ್ಮ ಮೇಲಧಿಕಾರಿಗಳು ನೋಡುವಂತಹ ಒಂದು ರೀತಿ, ನೀವು ಮಾಡ್ತಾ ಇರುವಂತಹ ಟಾಸ್ಕ್ಗಳಾಗಿರ್ಬೋದು, ಸಣ್ಣ ಪುಟ್ಟ ಅವಮಾನಗಳಾಗಿರ್ಬೋದು, ಈ ಸಣ್ಣ ಪುಟ್ಟ ವಿಷಯಗಳಲ್ಲಿ ಮಾಡುವಂತಹ ಈ ಸಾಲಗಳಾಗಿರ್ಬೋದು, ಇನ್ ಬಿಟ್ವೀನು ಶತ್ರುಕಾಟ ಅನ್ನೋದು, ಅಥವಾ
ಕುಟುಂಬ ಸಂಸಾರ ಜೀವನದಲ್ಲಿ ಸಣ್ಣ ಪುಟ್ಟ ಒತ್ತಡಗಳು ಎಲ್ಲವೂ ಕೂಡ ಒಂದು ರೀತಿ ಅಸಮಾಧಾನದಿಂದ ಹೊಂದಿ ಕೆಲವೊಂದು ವಿಷಯಗಳ ಮೇಲೆ ಆಸಕ್ತಿ ಇರಲ್ಲ, ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಏಕಾಗ್ರತೆ ಇರಲ್ಲ ಇತ್ಯಾದಿ ವಿಷಯಗಳಿಂದ ಗುರುಬಲ ಇಲ್ಲ. ಇಲ್ಲಿ ದಶಮ ಸ್ಥಾನದಲ್ಲಿ ಗುರು ಇರೋದರಿಂದ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ರೀತಿ ವಿಷಯಗಳನ್ನೋದು ನಡೆಯೋದಕ್ಕೆ ಅವಕಾಶಗಳಿರುತ್ತೆ. ಮತ್ತು ವರ್ಷ ಪೂರ್ತಿ ಇದೇನಾ ನಮಗೆ ಒಳ್ಳೆಯ ದಿನಗಳು ಬರಲ್ಲ ಅಂದರೆ ಮಧ್ಯದಲ್ಲಿ ಈ ರವಿ ಅನುಗ್ರಹ, ಸೂರ್ಯನ ಅನುಗ್ರಹ ಅನ್ನೋದು ನಿಮಗೆ ವಿಪರೀತ ಯೋಗವನ್ನು ಕೊಡುತ್ತೆ. ನೀವೇನಾದರೂ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಂದ್ರೂ, ಉದ್ಯೋಗ ಬದಲಾವಣೆ ಮಾಡ್ಕೋಬೇಕಂದ್ಕೊಂಡ್ರೂ, ಇಂಟರ್ವ್ಯೂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲವಾಗಿರುವಂತಹ ಫಲಗಳು ಪಡಿಬೇಕಂದ್ರೂ ಕೂಡ ಇಲ್ಲಿ ನೋಡಿ ಫೆಬ್ರವರಿ 17ರಿಂದ ಮಾರ್ಚ್ 17ರವರೆಗೂ 6ನೇ ಮನೆಯಲ್ಲಿ ರವಿಗ್ರಹ ಋಣ ರೋಗ ಶತ್ರು ಸ್ಥಾನದಲ್ಲಿ ರವಿ ಆಗಮನ ಅನ್ನೋದು ಇನ್ ಕೇಸ್ ನಿಮಗೆ ಗುರುಬಲ ಇಲ್ಲಿ ದಶಮ ಸ್ಥಾನದಲ್ಲಿ ಇದ್ದು ಗುರುಬಲ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ರವಿಯು ಅನುಕೂಲವಾಗಿ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ನೀವು ಪಡ್ತಾ ಇರುವಂತಹ ಡೆಡಿಕೇಷನ್ಗೆ ಅಥವಾ ನೀವು ನೀಡ್ತಾ ಇರುವಂತಹ ಪ್ರತಿಭೆಗೆ ಒಳ್ಳೆಯ ಗುರುತುವಿಕೆ ಸಿಗುತ್ತೆ. ಇನ್ನು ರಾಹು ಅನುಕೂಲವಾಗಿ 6ನೇ ಮನೆಯಲ್ಲಿರ್ತಾರೆ. ಇದರಲ್ಲಿ ಕೂಡ ನಿಮಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ದೂರ ಆಗೋದು, ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸೋದು, ಈ ಕೆಲವೊಂದು ಸಂದರ್ಭಗಳಲ್ಲಿ ಋಣಗಳಿಂದ ಸಣ್ಣ ಪುಟ್ಟ ಮಾಡಿರುವಂತಹ ಈ ಲೋನ್ಸ್ನ ಕ್ಲಿಯರ್ ಮಾಡುವಂತಹ ಅವಕಾಶಗಳು ಕೂಡ ಬರುತ್ತೆ. ಆದ್ದರಿಂದ ಮೊದಲನೇ 6 ತಿಂಗಳು ಮತ್ತು ಗುರುಬಲ ಇಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಪ್ತಮದಲ್ಲಿ ಶನಿ ಪರಮಾತ್ಮ ಮುಖ್ಯವಾಗಿ, ಅದೇ ರೀತಿ 6ನೇ ಮನೆಯಲ್ಲಿ ರಾಹು ನಿಮಗೆ ಅನುಕೂಲವಾಗಿ ರವಿಗ್ರಹವು ಫೆಬ್ರವರಿ 17ರಿಂದ ಮಾರ್ಚ್ 17ರವರೆಗೂ ಒಂದು ರೀತಿ ವಿಪರೀತವಾಗಿರುವಂತಹ ರಾಜಯೋಗವನ್ನು ನೀಡ್ತಾ ಇರ್ತಾರೆ, ಭಯ ಬೇಡ. ಮತ್ತು ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಕೂಡ ಗುರುಬಲ ಸ್ಟಾರ್ಟ್ ಆಗುತ್ತೆ. ಏಕಾದಶದಲ್ಲಿ ಯಾವುದೇ ಗ್ರಹ ಏಕಾದಶ ಭಾವ 11ನೇ ಮನೆಯಲ್ಲಿದ್ದರೆ ವಿಪರೀತವಾಗಿರುವಂತಹ ರಾಜಯೋಗವನ್ನು ನೀಡ್ತಾ ಇರುತ್ತಂತೆ. ಅದರಲ್ಲಿಯೂ ದೇವಗುರು ಬೃಹಸ್ಪತಿ 11ನೇ ಮನೆಯಲ್ಲಿರೋದು ಇದೊಂದು ಈ ವರ್ಷ ಕನ್ಯಾ ರಾಶಿಗೆ ಈ 5 ತಿಂಗಳ ಕಾಲ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಸಿಗುವಂತಹ ಒಂದು ಅವಕಾಶ, ಒಂದು ರಾಜಯೋಗ ಅಂತಲೇ ಹೇಳಬಹುದು. ಈ ಜೂನ್ನಿಂದ ಅಕ್ಟೋಬರ್ ಈ ಮಾಸಗಳೇನಿದೆಯೋ ಒಂದು ರೀತಿ ವಿಪರೀತ ಅದೃಷ್ಟದಿಂದ ಕೂಡಿರುವಂತಹ ರಾಜಯೋಗ. ಮುಖ್ಯವಾಗಿ ಸೋದರ ಮುಖಾಂತರ ಆಗಿರಬಹುದು, ನಿಮ್ಮ ಮನೆಯಲ್ಲಿರುವಂಥ ಹೊಡ ಹುಟ್ಟಿದವರಾಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಆಪ್ತರಾಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು, ನೀವು ಮಾಡುವಂತಹ ಪ್ರಯತ್ನಗಳಿಗೆ ತಮ್ಮ ಸಹಕಾರವನ್ನು ನೀಡುತ್ತಾ ಅವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇನ್ ಕೇಸ್ ಹಿಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಪಾರ್ಥಗಳು ಇದ್ರೂ ಕೂಡ ಅವರೊಂದಿಗೆ ಹೊಂದಾಣಿಕೆಯಿಂದ ಹೋಗ್ತಾ ಒಳ್ಳೆಯ ರೀತಿಯಲ್ಲಿ ಸಖ್ಯತೆಯನ್ನು ಕಾಪಾಡಿಕೊಳ್ಳುತ್ತಾ ಲಾಭವನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ನೀವು ಮಾಡಿರುವಂತಹ ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಸಾಲಗಳಿಂದ ಮುಕ್ತರಾಗುವುದಕ್ಕೆ ಇದು ಒಂದು ಅದ್ಭುತ ಸಮಯ ಅಂತ ಹೇಳ್ಬೋದು. ಇನ್ನು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ತೊಂದರೆಗಳು, ಅಯ್ಯೋ ಅವ್ರಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಲ್ವಾ, ಅಥವಾ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಸ್ಕೋರ್ ಮಾಡ್ತಾರಾ ಇಲ್ವಾ, ಪಾಸ್ ಆಗ್ತಾರಾ ಇಲ್ವಾ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ಅಥವಾ ಕೆಲವೊಂದು ಈ ಸಂತಾನದ ವಿಷಯದಲ್ಲಿರುವಂತಹ ಆತಂಕಗಳು, ಭಯ, ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಅದ್ಭುತ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಯೋಗಕಾರಕನಾಗಿ ಸಂತಾನದ ಮುಖಾಂತರ ಶುಭ ಸುದ್ದಿಗಳನ್ನು ಕೇಳುವಂತಹ ಅವರ ವಿದ್ಯಾ, ಉದ್ಯೋಗ, ವ್ಯಾಪಾರ, ವಿವಾಹಾದಿ ಶುಭ ಕಾರ್ಯಗಳನ್ನು ಈಡೇರುವಂತಹ ವಿಷಯಗಳು ನಡೆಯುತ್ತೆ. ಆದ್ದರಿಂದ ಇಲ್ಲಿ ನೀವು ಯೋಚನೆ ಮಾಡುವಂತಹ ಅವಕಾಶವಿಲ್ಲ. ಮುಖ್ಯವಾಗಿ ವಿಪರೀತವಾಗಿರುವಂತಹ ಧನಯೋಗ ನಿಮ್ಮ ಆಗಿರುವಂತಹ ಕೆಲವೊಂದು ಆದ್ಯತೆಗಳನ್ನು ಪೂರೈಸುವುದಕ್ಕೆ ಮೊದಲನೇ ಬಾರಿ ಹೇಳಿದ್ದೀನಿ ನಿಮಗೆ, ತುಂಬ ದಿನಗಳಿಂದ ಪರ್ಚೇಸ್ ಮಾಡಬೇಕಾಗಿರುವಂತಹ ಒಂದು ವಸ್ತುವನ್ನು, ಒಂದು ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದೊಂದು ಸೂಪರ್ ಬಂಪರ್ ಟೈಮ್ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಅದೇ ರೀತಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಮುಖ್ಯವಾಗಿ ಅನುಕೂಲತೆ, ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರ ಸಂಬಂಧಗಳಿಗೆ ದೊಡ್ಡವರ ಅನುಮೋದನೆ ನೀಡುವುದು, ಎಲ್ಲ ಕಡೆಯಿಂದ ನಿಮಗೆ ಅನುಕೂಲವಾಗಿರುವಂತಹ ವಾತಾವರಣ, ಈ ವಿಷಯಗಳಲ್ಲಿ ಒಂದು ರೀತಿ ಸಂತೋಷ ಅನ್ನೋದಿರುತ್ತೆ. ಇನ್ನು ನೀವು ಮಾಡುವಂತಹ ಉದ್ಯೋಗಗಳಲ್ಲಿ ವಿಪರೀತವಾಗಿರುವಂತಹ ಅಭಿವೃದ್ಧಿ, ಪ್ರಮೋಷನ್, ವರ್ಗಾವಣೆಗಳು, ನಿಮಗೆ ಅನುಕೂಲವಾಗುವಂತಹ ಇಂಕ್ರಿಮೆಂಟ್ಸ್ ಆಗಿರಬಹುದು,
ಈ ನೀವು ಮಾಡುವಂತಹ ಸಣ್ಣ ಪುಟ್ಟ ಪ್ರಯತ್ನಗಳು, ಉದ್ಯೋಗ ಪ್ರಯತ್ನಗಳೆಲ್ಲವೂ ಕೂಡ ಫಲಕಾರಿಯಾಗುತ್ತೆ. ಹೇಳಿದ್ದೀನಲ್ವ, ಮೊದಲನೇ 6 ತಿಂಗಳು ಉದ್ಯೋಗ ಪ್ರಯತ್ನ ಬದಲಾಯಿಸಬೇಕು. ಬಟ್ ಆ ಡೆಸಿಷನ್ ನೀವು ಇಲ್ಲಿ ಅಪ್ಲೈ ಮಾಡಿದ್ರೆ ನೀವು ಆಯ್ಕೆ ಮಾಡಿರುವಂತಹ ಪ್ಲೇಸಲ್ಲಿ ಆಯ್ಕೆ ಮಾಡಿರುವಂತಹ ಆದಾಯದ ಜೊತೆಗೆ ಒಳ್ಳೆಯ ಉದ್ಯೋಗವನ್ನು ಪಡೆಯಬಹುದು. ನಿಮ್ಮ ಹೆಸರಿಗೆ ಒಂದು ಬೆಲೆ ಸಿಗೋದಾಗಿರ್ಬೋದು, ಒಳ್ಳೆಯ ಗೌರವ ಸಿಗೋದಾಗಿರ್ಬೋದು, ಒಳ್ಳೆಯ ಖ್ಯಾತಿಯನ್ನು ಪಡೆಯೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ವಿದೇಶಗಳಲ್ಲಿ ಸ್ಥಿರ ನಿವಾಸ ಮಾಡ್ಕೋಬೇಕು. ವಿದೇಶಗಳಲ್ಲಿ ಪರ್ಮನೆಂಟ್ ರೆಸಿಡೆನ್ಶಿಪ್ ಅಥವಾ ಅಲ್ಲಿ ಶಾಶ್ವತವಾಗಿರುವಂತಹ ಉದ್ಯೋಗ ಉಳ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಮಾಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಈ ಜೂನ್ ಮೇಲೆ ನಿಮಗೆ ಗೋಚಾರದಿಂದ ಅನುಕೂಲವಾಗಿರುತ್ತೆ. ಗೋಚಾರ ಫಲಗಳಿಂದ. ಮತ್ತು ನಮಗೆ ಆಗ್ತಾ ಇಲ್ವಲ್ಲ, ನಮಗೆ ಈ ರೀತಿ ವಿಷಯಗಳು ಅನುಕೂಲವಾಗ್ತಾ ಇಲ್ಲ ಅಂದರೆ ಅದು ನಿಮಗೆ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಈ ಪರ್ಟಿಕ್ಯುಲರ್ ಸಂದರ್ಭ ಈ ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ವಾಹನ ಯೋಗ, ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು, ಮುಖ್ಯವಾಗಿ ಈ ಸಂದರ್ಭದಲ್ಲಿ ವ್ಯಾಪಾರಗಳಲ್ಲಿ ಲಾಭಗಳು, ಸ್ಥಿರ ನಿವಾಸ ಅಥವಾ ಸಂತಾನ ಯೋಗ ಇತ್ಯಾದಿ ಶುಭ ವಿಷಯಗಳು ಲಾಭಸ್ಥಾನ. ಅಂದರೆ ಏನು ಮುಟ್ಟಿದ್ರೂ ಮಣ್ಣು ಮುಟ್ಟರೂ ಚಿನ್ನ ಅನ್ನುವ ರೀತಿಯಲ್ಲಿ, ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಈ 5 ತಿಂಗಳ ಕಾಲ ಮಾತ್ರ ಈ ಗುರುವಿನ ಅನುಗ್ರಹ ಇರುತ್ತೆ. ಅದರ ಜೊತೆಗೆ ರವಿಯು ಕೂಡ ಯೋಗಕಾರಕನಾಗಿ ಜೂನ್ 17ರಿಂದ ಆಗಸ್ಟ್ 17ರವರೆಗೆ ದಶಮ ಏಕಾದಶ ಸ್ಥಾನದಲ್ಲಿ ಇವರು ಅದ್ಭುತವಾಗಿರುವಂತಹ ರಾಜಯೋಗವನ್ನು ನೋಡಿ. ಒಂದು ಕಡೆ ಗುರುಬಲ ಮತ್ತು ರವಿ ದಶೆ, ಈ ಎರಡೂ ಕೂಡ ರವಿ ಬಲ ಎಕ್ಸಲೆಂಟಾಗಿ ನಿಮಗೆ ಅನುಕೂಲವಾಗಿರುತ್ತೆ. ಸೊ ರವಿಯೂ ಕೂಡ ಅನುಕೂಲವಾಗಿ ದಶಮ ಏಕಾದಶ ಸ್ಥಾನಗಳಲ್ಲಿ ಅಧಿಕಾರಿಗಳ ಸಹಕಾರ ಆಗಿರ್ಬೋದು, ಈ ಸರ್ಕಾರಿಗಳ ಮಾಡಬೇಕು ಪೆಂಡಿಂಗಲ್ಲಿರುವಂತಹ ಕೆಲವೊಂದು ಕೆಲಸಗಳಾಗಿರ್ಬೋದು, ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಅಧಿಕಾರದಿಂದ ಸಿಗಬೇಕಾಗಿರುವಂಥ ರಿಯಾಯಿತಿಗಳಾಗಿರ್ಬೋದು, ಸರ್ಕಾರದಿಂದ ಪಡಿಬೇಕಾಗಿರುವಂಥ ಕೆಲವೊಂದು ಸ್ಕೀಮ್ಸ್ ಆಗಿರ್ಬೋದು. ರವಿಯು ಕೂಡ ಅನುಕೂಲವಾಗಿ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಈ ಜೂನ್ ಟು ಅಕ್ಟೋಬರ್ 31 ಏನಿದೆಯೋ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಮತ್ತು ನವೆಂಬರ್ 1ರಿಂದ ಡಿಸೆಂಬರ್ ಈ 2 ತಿಂಗಳ ಕಾಲ ಮಾತ್ರ ಈ ಸಂದರ್ಭದಲ್ಲಿ ಗುರು ವ್ಯಯಸ್ಥಾನಕ್ಕೆ 12ನೇ ಮನೆಗೆ ಬರುವಂತಹ ಕಾರಣದಿಂದ ವಿಪರೀತವಾಗಿರುವಂತಹ ಖರ್ಚುಗಳು, ಭಯ ಬೀಳಬೇಡಿ, ಇಲ್ಲೇ ಏನೂ ಕೂಡ ಅನಾವಶ್ಯಕವಾಗಿರುವಂತಹ ಖರ್ಚುಗಳಿರಲ್ಲ. ಗುರು ಯಾವಾಗಲೂ ಕೂಡ ವ್ಯಯಸ್ಥಾನಕ್ಕೆ ಬಂದು ಉಪಯೋಗಕರವಾಗಿರುವಂತಹ ಖರ್ಚುಗಳು ಮಾಡಿಸ್ತಾರೆ. ಅದು ಸಂತಾನದ ವಿವಾಹ ಪ್ರಯತ್ನಗಳಾಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರಬಹುದು, ಒಂದು ವಾಹನ ತಗೋಬೇಕು ಅಥವಾ ವಾಹನವನ್ನು ರಿಪೇರಿ ಮಾಡಬೇಕು, ಮನೆ ಆಲ್ಟ್ರೇಷನ್ ಮಾಡಬೇಕು ಇತ್ಯಾದಿ ವಿಷಯಗಳ ಖರ್ಚುಗಳು ಅಧಿಕವಾಗಿ ಮಾಡುವಂತಹ ಖರ್ಚುಗಳಿಂದ ಆದಾಯ ಯಾವುದಕ್ಕೂ ಸಾರಿ ಹೋಗಲ್ಲ. ಇನ್ನು ಕೆಲವೊಂದು ಸಾರಿ ಲೋನ್ ತಗೊಳ್ಳುವಂತಹ ಸಂದರ್ಭಗಳು ಬರಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಅವಮಾನಗಳು ಫೇಸ್ ಮಾಡಬಹುದು. ಆರೋಗ್ಯದ ಬಗ್ಗೆ ಈ ಸಂದರ್ಭ ನವೆಂಬರ್ ಡಿಸೆಂಬರ್ ಈ ಮಾಸಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಉತ್ತಮ. ಇನ್ನು ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮನ ದಶೆ ಇವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಪರಮಾತ್ಮರಿದ್ದಾರೆ. ಮುಖ್ಯವಾಗಿ ನಿಮ್ಮ ಸಂಗಾತಿಗೆ ಈ ವರ್ಷ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ವೈಫ್ ಆಗಿರ್ಬೋದು, ಕನ್ಯಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ಅನಾರೋಗ್ಯ ಸೂಚನೆಗಳು ಕಾಣಿಸ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಲಾಂಗ್ ಟರ್ಮ್ ಡಿಸೀಸಸ್ ಏನಾದರೂ ಕಾಡ್ತಾ ಇದ್ದರೆ, ದೀರ್ಘಕಾಲದಿಂದ ಏನಾದರೂ ಆರೋಗ್ಯ ಹೆಲ್ತ್ ಇಶ್ಯೂಸ್ ಕಾಡ್ತಾ ಇದ್ದರೆ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಪ್ರಾಪರ್ ಮೆಡಿಕೇಷನ್, ಪ್ರಾಪರ್ ಫಾಲೋಅಪ್ಸನ್ನು ಪಡಿಬೇಕಾಗಿರುತ್ತೆ. ಅದರಲ್ಲಿ ಕೂಡ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು, ನಮ್ಮ ಕನ್ನಡ ಜನತೆ, ನಮ್ಮ ಭಾರತೀಯರು ಯಾರು ಈ ವಿಡಿಯೋ ನೋಡ್ತಾ ಇರ್ತಾರೋ ಅವರು, ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದಲ್ಲಿ ಅಲ್ಲಿಗೆ ತಕ್ಕಂತೆ ಬದಲಾಗುವಂತಹ ವಾತಾವರಣದ ಪರಿಣಾಮ ನೇರವಾಗಿ ಬೀಳೋದ್ರಿಂದ ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕಾಗಿರುತ್ತೆ. ಈಗ ಮಾಡುವಂತಹ ವಿದೇಶಿ ಪ್ರಯಾಣಗಳು ತುಂಬ ಅನುಕೂಲವಾಗಿರುತ್ತೆ. ಬಟ್ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ಕೇತು ಮುಖ್ಯವಾಗಿ ಇವರು ದಶಮ ಏಕಾದಶ ಸ್ಥಾನದಲ್ಲಿ, ಅಂದರೆ ನವೆಂಬರ್ 25ರವರೆಗೂ ದಶಮದಲ್ಲಿ, ಆಮೇಲೆ ಡಿಸೆಂಬರ್ ಮತ್ತು ನವೆಂಬರ್ ಡಿಸೆಂಬರ್ ಈ ಮಾಸಗಳಲ್ಲಿ ಮುಖ್ಯವಾಗಿ ಈ ಏಕಾದಶ ಸ್ಥಾನದಲ್ಲಿ ಸ್ವಲ್ಪ ಇಷ್ಟು ದಿನಗಳ ಪಟ್ಟಿರುವಂತಹ ಕೆಲವೊಂದು ತೊಂದರೆಗಳಿಂದ, ಮಾನಸಿಕ ಒತ್ತಡದಿಂದ, ಕೌಟುಂಬಿಕ ಚಿಂತೆಗಳಿಂದ
ಅನಾರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಹಗುರವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಒಬ್ಬಂಟಿಯಾಗಿ ಲೋನ್ಲಿನೆಸ್, ಆ ಪರ್ಟಿಕ್ಯುಲರ್ ಪೀಸ್ಫುಲ್ನೆಸ್ನ ಬಯಸ್ತಾ ಇರ್ತೀರ. ಆ ರೀತಿ ಒಂದು ದೇವರ ಅನುಗ್ರಹ, ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡೋದು, ದೇವರ ಕ್ಷೇತ್ರಗಳನ್ನು ಹೋಗಿ ದೈವೋಪಾಸನೆ, ಮಂತ್ರೋಪಾಸನೆ ಮಾಡೋದು ಇತ್ಯಾದಿ ವಿಷಯಗಳಿಂದ ಕನ್ಯಾ ರಾಶಿಯವರಿಗೆ ಈ ವರ್ಷ ಎಂಡಾಗುತ್ತೆ. ಸೊ ನೋಡಿದಿರಲ್ಲ, ಕನ್ಯಾ ರಾಶಿಯವರಿಗೆ ಎಕ್ಸಲೆಂಟ್ ಅಂತ ಹೇಳೋಕ್ಕಾಗಲ್ಲ, ಮಿಶ್ರ ಫಲಗಳು ಅಂತ ಹೇಳ್ಬೋದು. ಒಟ್ಟಾಗಿ ಮೊದಲನೇ 6 ತಿಂಗಳಲ್ಲಿ ಸ್ವಲ್ಪ ರವಿ ಬಲ 1 ತಿಂಗಳು ಮಾತ್ರ ಇರುತ್ತೆ. ಇನ್ನು ಸೆಕೆಂಡ್ ಆಫ್ ಜೂನ್ ಟು ಅಕ್ಟೋಬರ್ 5 ತಿಂಗಳು ಎಕ್ಸಲೆಂಟ್ ರಿಸಲ್ಟ್ ಇರುತ್ತೆ. ಬಟ್ ಲಾಸ್ಟ್ 2 ಮಂತ್ಸ್ ಅಗೇನ್ ಗುರುಬಲ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಈ ವರ್ಷ ಗುರುಬಲ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ದತ್ತ ಚರಿತ್ರೆಯನ್ನು ಪಾರಾಯಣ ಮಾಡುವುದರಿಂದ, ಗುರುವಾರದಂದು ಗೋ ಸೇವೆ ಮಾಡುವುದರಿಂದ, ಮತ್ತು ಕಡಲೆಕಾಳು, ನೆನೆಸಿರುವಂತಹ ಕಡಲೆಕಾಳು ಬೆಲ್ಲ ಆಹಾರವಾಗಿ ಗೋವಿಗೆ ಆಹಾರವಾಗಿ ನೀಡುವುದರಿಂದ, ಕಡಲೆಕಾಳಿನ ಪ್ರಸಾದವನ್ನು ದೇವಸ್ಥಾನದಲ್ಲಿ ನೀಡುವುದರಿಂದ ಈ ವರ್ಷ ನಿಮಗೆ ಗುರುಬಲ ಸಿಗಲಿ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೂ ಕೂಡ ಓವರಾಲ್ ಆಗಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಅದ್ಭುತ ಒಂದು ಜಾಕ್ಪಾಟ್ ಅಂತ ಹೇಳ್ಬೋದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.